ಸುಮಾರು 11 ಜನ, ಅದರ ಜೊತೆಗೆ 66 ಜನ ಗಾಯಗೊಂಡಿರುವಂಥದ್ದು. ಒಟ್ಟು ಈ ರಾಜ್ಯ ಸರ್ಕಾರದ ವೈಫಲ್ಯದ ವಿರುದ್ಧ ಈ ಬಂದಂತಹ ಎಲ್ಲ ಆ ಒಂದು ಅಭಿಮಾನಿ ಬಂಧುಗಳಿಗೆ ರಕ್ಷಣೆ ಕೊಡಲಿಕ್ಕೆ ಕೂಡದಿರತಕ್ಕಂಥ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂಥ ಶಾಸಕರಾದಂಥ ಗೌರವಾನ್ವಿತ, ಅದೇ ರೀತಿ ನಮ್ಮ ಆರ್ವರ್ ಅವರು ಎಲ್ಲರೂ ಕೂಡ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಮಂಡಳದ ಅಧ್ಯಕ್ಷರಾದಂಥ ರಮೇಶ್ ಮಂಡಟ್ ಅವರಿದ್ದಾರೆ. ಅಭಿವೃದ್ಧಿ ಪ್ರಾಧಿಕಾರದ ನಗರ ಮಾತಾಕಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪರಮೇಶ್ವರ್ಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಇವತ್ತು ಈ ಒಂದು ನಡೆಯುವಂಥ ಪ್ರತಿಭಟನಾ ಸಭೆಯಲ್ಲಿ ನಮ್ಮೆಲ್ಲ 2 ತಿಂಗಳಿಂದ ಬೇರೆ ಬೇರೆ ರೀತಿಯ ಅಹಿತಕರ ಘಟನೆ ಆಗುವುದರ ಮುಖಾಂತರ ಈ ಜಿಲ್ಲೆಯಲ್ಲಿ ನಿರಂತರವಾಗಿ ಒಂದು ಆಡಳಿತ ಮಾಡುವಂಥ ಕಾಂಗ್ರೆಸ್ ಸರ್ಕಾರ, ಅದರಲ್ಲಿ ಮುಖ್ಯಮಂತ್ರಿಯಾಗಿ ಆದಿಯಾಗಿ ಎಲ್ಲ ಮಂತ್ರಿಗಳು ಸಮೇತ ಇಲ್ಲಿಗೆ ಯಾರು ನಿಯೋಗ ಬರ್ತಾರೆ ಅವರೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಶಾಂತಿಯ ವ್ಯವಸ್ಥೆ ಸರಿ ಮಾಡಲಿಕ್ಕೆ ಆಗ್ತದೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವೈಫಲ್ಯ ಆಗಿದೆ. ಅಹಿತಕರ ಘಟನೆ ನೋಡಿದರೆ ಈ ಒಂದು ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ತರಲಿಕ್ಕೆ ಯಾವುದೇ ರೀತಿಯ ತಾಕತ್ತಿಲ್ಲದ ರಾಜ್ಯ ಸರ್ಕಾರ ಕಾಲ್ತುಳಿತಗೊಳಗಾಗಿ ಆ ದುರ್ಮರಣ ಆದಂಥ ಸಂದರ್ಭದಲ್ಲಿ ಯೋಚನೆ ಮಾಡಬಹುದು ಯಾವ ರೀತಿ ಆಡಳಿತ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ ಎನ್ನುವುದನ್ನು ನಾವು ನೋಡ್ಬೋದು. ನನಗೆ ಅನಿಸೋದು ಆ RCB ಗೆದ್ದ ತಕ್ಷಣ ಸ್ವಾಭಾವಿಕವಾಗಿ ಹಿಡ್ಕೊಳ್ಳಿಕ್ಕೆ ಕೂಡ ಅಷ್ಟು ಆತುರ ಇರಲಿಲ್ಲ, ಯಾಕೆಂದರೆ ಅದು ನಮ್ಮ ಕೈಯಲ್ಲಿ ಇರ್ತದೆ ಅಂತ ಅವರಿಗೆ ಗೊತ್ತಿತ್ತು. ಆದರೆ ಡಿ.ಕೆ. ಶಿವಕುಮಾರ್ಗೆ ಅಥವಾ ಸಿದ್ದರಾಮಯ್ಯರಿಗೆ ಎಷ್ಟು ಆತುರ ಅಂದರೆ ಅದನ್ನು ಎಷ್ಟು ಬೇಗ ಒಂದ್ಸಲ ಮುಟ್ಟಿ ನೋಡುವುದು ಅಂತ ಅವರಿಗೆ ಆಸೆ ಆಗಿ ಅದನ್ನು ಮುಟ್ಟುವ ಒಂದು ಆತುರದಲ್ಲಿ ಇಡೀ ರಾಜ್ಯದ 11 ಜನರನ್ನು ಬಲಿ ತಗೊಂಡು. ನನಗೆ ಅನಿಸೋದು ಅವರಿಗೆ ಸನ್ಮಾನ ಮಾಡಬೇಕು, ಈ ಕ್ರಿಕೆಟ್ಗೆ ಗೌರವ ಕೊಡಬೇಕು, ಅಥವಾ ಎಲ್ಲ ಜನರನ್ನ ಸಮಾಧಾನದಲ್ಲಿ ತಗೊಂಡು ಆ ಥರದ ಯೋಚನೆ ಇದ್ದರೆ ತುರಿಯಲ್ಲಿ ಒಂದು ದಿನದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವ ಮಾತನ್ನ ಪೊಲೀಸ್ ಇಲಾಖೆ ಹೇಳಿದ ನಂತರ ಕೂಡ ಸರ್ಕಾರ ನಾವ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯರು ಡೈಲಾಗ್ ಹೊಡೆದು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟರು. ಈಗ ಪೊಲೀಸ್ ಇಲಾಖೆಯನ್ನು ದಂಡನೆ ಮಾಡ್ತಾ ಇದ್ದಾರೆ. ನನಗೆ ಅನಿಸುವುದು ಸಿದ್ದರಾಮಯ್ಯರ ಮೊಮ್ಮಕ್ಕಳಿಗೆ, ಡಿ.ಕೆ. ಶಿವಕುಮಾರ್ ಅವರ ಕುಟುಂಬಸ್ಥರಿಗೆ, ಪರಮೇಶ್ವರ ಕುಟುಂಬಸ್ಥರಿಗೆ, ಈ ರಾಜ್ಯದ ಜಮೀರರ ಮಗನಿಗೆ, ಎಲ್ಲ ಇವರ ಮಗನಿಗೆ, ಮೊಮ್ಮಕ್ಕಳಿಗೆ, ಅವರ ಕುಟುಂಬಸ್ಥರಿಗೆ ಕೊಹ್ಲಿಯನ್ನು ನೋಡಲಿಕ್ಕೆ, ಆ ಕಪ್ಪನ್ನು ಮುಟ್ಟಲಿಕ್ಕೆ, ಆ ಒಂದು ಕಾರ್ಯಕ್ರಮದಲ್ಲಿ ಕ್ರಿಕೆಟಿಗರ ಒಟ್ಟಿಗೆ ಮೋಜು ಮಸ್ತಿ ಮಾಡಲಿಕ್ಕೆ ಪಾಪ ಅವರು 2-3 ತಿಂಗಳಿಂದ ಆಡಿ ಕಪ್ ಹಿಡ್ಕೊಂಡು ಬಂದಿದ್ದಾರೆ. ಇವರಿಗೆ ಎಂಥ ಕಾಮಿಡಿ ಪೀಸ್ ಇವರು ರಾಜ್ಯದ ಒಂದು ಕಾಮಿಡಿ ಪೀಸ್ ಅವರು ಗೆದ್ದು ಬಂದಂಥ ಕಪ್ಪಿನ ಹಿಂದುಗಡೆ ಸೆಲ್ಫಿ ತೆಗಿಲಿಕ್ಕೆ, ಇವರು ಮೋಜು ಮಸ್ತು ಮಾಡಲಿಕ್ಕೆ ಇವರಿಗೆ ತರಾತುರಿಯಲ್ಲಿ ಒಂದೇ ದಿನದಲ್ಲಿ ಕಾರ್ಯಕ್ರಮ ಮಾಡುವಂಥ ನಿಶ್ಚಯ ಮಾಡಿದರು. ಯಾವುದೇ ರೀತಿಯ ಭದ್ರತೆ ವ್ಯವಸ್ಥೆಯನ್ನು ನೋಡಲಿಲ್ಲ. ಇವರಿಗೆ ಈಗ ಎಲ್ಲಿ ಹೋಗಿದೆ ಇವ್ರದ್ದು ಇಂಟೆಲಿಜೆನ್ಸಿ, ಈಗ ಎಲ್ಲಿ ಹೋಗಿದೆ ಇವ್ರದ್ದು ಭದ್ರತಾ ಇದು. ಅಲ್ಲಿ ನಮ್ಮ ದೇಶದ ಪ್ರಯಾಗ್ನಲ್ಲಿ 70 ಕೋಟಿ ಜನ ಅಲ್ಲಿ ಹೋಗಿ ಸ್ನಾನ ಮಾಡಿ ಆ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಬಂದಾಗ ಇದೇ ಸಿದ್ದರಾಮಯ್ಯ ಇಲ್ಲಿ ಹೇಳ್ತಾ ಇದ್ರು, ಎಂಥ ಕಾಲ್ತುಳಿತ ಆಗಿದೆ, ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಇವರಿಗೆ ತಾಕತ್ತಿಲ್ಲ, ಈ ದೇಶ ನಡೆಸಲಿಕ್ಕೆ ಆಗುದಿಲ್ಲ, ಏನೆಲ್ಲ ಮಾತಾಡಿದ್ರು. ಇವರಿಗೆ 1 ಲಕ್ಷ ಜನ ಕಂಟ್ರೋಲ್ ಬಂದಾಗ ಇವರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಸಿದ್ದರಾಮಯ್ಯರಿಗೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಇವರಿಗೆ ಸರ್ಕಾರದ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡಲಿಕ್ಕೆ ಎನ್ನುವುದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಇವತ್ತು ಸರ್ಕಾರ ಈ ರೀತಿಯ ವೈಫಲ್ಯ ಆದ ನಂತರ ಇವತ್ತು ಈ ಪೊಲೀಸ್ ಇಲಾಖೆ ಎಲ್ಲರನ್ನ ದಂಡನೆ ಮಾಡುವಂಥ ಕೆಲಸ ಮಾಡಿದೆ. ಕೆಲಸ ಸರಿಯಾಗಿ ಮಾಡಿದಂಥ ಸರಿಯಾದ ರಿಪೋರ್ಟ್ ಕೊಟ್ಟಂಥ ಆ ಬೆಂಗಳೂರಿನ ಕಮಿಷನರ್ ದಯಾನಂದ್ರನ್ನ ಈ ಒಂದು ಸರ್ಕಾರಿ ಸೇವೆಯಿಂದ ಅಮಾನತು ಮಾಡೋದ್ರ ಮುಖಾಂತರ ಇವತ್ತು 8-10 ಜನರನ್ನು ಅಮಾನತು ಮಾಡ್ತಾ ಇದ್ದಾರೆ. ಇವರು ಇನ್ನೂ ಅಮಾನತು ಮಾಡುವ ಕೆಲಸದಲ್ಲೇ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ನವರಿಗೆ ಇದು ಅತ್ಯಂತ ಒಂದು ಒಳ್ಳೆಯ ರೀತಿಯಲ್ಲಿ ಹೇಳಲಿಕ್ಕೆ ಇದ್ದಂಥ ಒಂದು ಸಮಯ ಅಂತ ತಿಳ್ಕೊಳ್ಳುತ್ತೇನೆ. ನೀವು ಕೂಡ ಈ ಜಿಲ್ಲೆಯಲ್ಲಿ ಯೋಚನೆ ಮಾಡಿ, ನೀವು ಎಷ್ಟೇ ಪ್ರಾಮಾಣಿಕವಾಗಿ ಕಾಂಗ್ರೆಸ್ನವರು ಹೇಳಿದ್ದನ್ನು ಕೇಳುವಂಥ ಕೆಲಸ ಮಾಡಿ, ಕಾಂಗ್ರೆಸ್ನವರ ಅನತ್ಯಂತೆ ಕೆಲಸ ಮಾಡಿ. ಆದರೆ ನಿಮಗೆ ಯಾವತ್ತೂ ಪೊಲೀಸ್ನವರೇ ನಿಮ್ಮನ್ನು ಅವರ ಕೈ ಹಿಡಿಯುವುದಿಲ್ಲ. ನಿಮ್ಮ
ನಿಮಗೆ ಸಮಯ ಸಂದರ್ಭ ಬಂದಾಗ ನಿಮಗೆ ಬೆಂಗಳೂರಲ್ಲಿ ಆದ ರೀತಿಯ ಇಲ್ಲಿಯ ಪೊಲೀಸ್ ಇಲಾಖೆಗೆ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಬೆಂಗಳೂರಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರಲ್ಲಿ 11 ಜನ ದುರ್ಮರಣವಾಗಿದ್ದಾರೆ. ಪಾಪ ಅವರಿಗೆ ಗೊತ್ತೇ ಇಲ್ಲ, ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ಆಗ್ಬೋದು ಅಂತ ಗೊತ್ತೇ ಇಲ್ಲ. ಯಾವ ರೀತಿಯ ಕಾರ್ಯಕ್ರಮ ಸಂಯೋಜನೆ ಮಾಡಿದ್ದಾರೆ ಇವರು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾಡುವುದನ್ನು ಬಿಟ್ಟು ಈ ರಾಜ್ಯದ ರಾಜಧಾನಿ ದೇಗುಲದಂತಿರುವಂತಹ ವಿಧಾನಸೌಧದ ಎದುರುಗಡೆ ದುರ್ಮರಣಕ್ಕೆ ಒಂದು ಕಾರಣಕರ್ತರಾಗಿರುವಂತಹ ರಾಜ್ಯ ಸರ್ಕಾರ ಇನ್ನು ಸುಮ್ಮನೆ ಆ ಪೊಲೀಸ್ನವರನ್ನ ಅಮಾನತು ಮಾಡುವುದಲ್ಲ, ಮೊದಲು ಸಿದ್ದರಾಮಯ್ಯರು ರಾಜೀನಾಮೆ ಕೊಡಬೇಕು, DK ಶಿವಕುಮಾರ್ ರಾಜೀನಾಮೆ ಕೊಡಬೇಕು, ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಆಗದಂತ ಪರಮೇಶ್ವರ್ ರಾಜೀನಾಮೆ ಕೊಡಬೇಕು. ಈ ಎಲ್ಲ ಅವಾಂತರಕ್ಕೆ ಕಾರಣ ಆಗಿರುವಂತ ಕಾಂಗ್ರೆಸ್ ಸರ್ಕಾರವೇ ಇಲ್ಲಿ ರಾಜೀನಾಮೆ ಕೊಡಬೇಕು. ಈ ರೀತಿಯ ಒಂದು ಗಂಡಾಂತರ ಮಾಡಿರುವಂತ ಸರ್ಕಾರದ ಮೇಲೆ ಯಾವ ರೀತಿ ನಂಬಿಕೆ ಇಡಬಹುದು ನಾವೇ ಯೋಚನೆ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ನವರು ಈಗಲಾದರೂ ಯೋಚನೆ ಮಾಡಿ, ನೀವು ಮನೆ ಮನೆಗೆ ಹೋಗ್ತೀರಿ, ಮನೆ ಮನೆಗೆ ಹೋಗಿ ಫೋಟೋಮಾರ್ನ ಗಡಿಪಾರು ಮಾಡಬೇಕು. ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಮಾಯಕರನ್ನ ಗಡಿಪಾರು ಮಾಡುವುದಲ್ಲ, ಅವರ ಮೇಲೆ ಕೇಸ್ ಮಾಡುವುದಲ್ಲ. ಇವತ್ತು ಇವರ ಮೇಲೆ ಕೇಸ್ ಮಾಡಬೇಕು, ಇವರನ್ನ ಗಡಿಪಾರು ಮಾಡಬೇಕು, ಇವರನ್ನ ಜೈಲಿಗೆ ಕಳಿಸಬೇಕು. ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ. ಕಾಂಗ್ರೆಸ್ ಸರ್ಕಾರಕ್ಕೆ ಕಾರಣವಾದ ಕಾಂಗ್ರೆಸ್ ಸರ್ಕಾರಕ್ಕೆ, 11 ಯುವಕರ ಸಾವಿಗೆ ಕಾರಣವಾದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಮುಂದಕ್ಕೆ ಈ ಪ್ರತಿಭಟನೆಯಲ್ಲಿ ನೇತೃತ್ವವನ್ನು ವಹಿಸಿಕೊಂಡಂತ ಗೌರವಾನ್ವಿತ ಪ್ರಪ್ರಥಮವಾಗಿ ನಡೆದಂಥ ದುರ್ಘಟನೆಯಲ್ಲಿ 11 ಜನ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಈ 11 ಜನ ಜೀವವನ್ನು ಕಳ್ಕೊಂಡಂಥವರಿಗೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಲ್ಲಿ ಕೂಡ 11 ಜನರಲ್ಲಿ 2 ಜನರು ಈ ಕರಾವಳಿಯ ತುಳುನಾಡಿನ ಈ ಭಾಗದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದವರು. ಈ ಆದಂಥ ಎಲ್ಲ ಘಟನೆಗಳನ್ನು ನಾವು ಎಲ್ಲೋ ಅವಲೋಕನ ಮಾಡಿದರೆ ನಮಗೆ ಸ್ಪಷ್ಟವಾದ ಚಿತ್ರಣಗಳು ಕಾಣುವಂಥದ್ದು, ಜೀವವನ್ನು ಕಳ್ಕೊಂಡಂಥ ಎಲ್ಲವರು ಸರಿಸುಮಾರು 27 ವರ್ಷದ ಕೆಳಗಿನ ಯುವಕರು ಯುವತಿಯರು. ಮುಂದಿನ ದಿನಗಳಲ್ಲಿ ತಮ್ಮ ಮನೆಯ ಜವಾಬ್ದಾರಿಗಳನ್ನು ಹೊರಬೇಕು, ಕಲಿತು ಬಹಳ ದೊಡ್ಡ ರೀತಿಯಲ್ಲಿ ಅವಕಾಶಕ್ಕಾಗಿ ಬೆಂಗಳೂರಿಗೆ ಅವಲಂಬಿತವಾಗಿ ತಮ್ಮ ಮನೆಯ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸಬೇಕು ಅಂತೇಳುವಂಥ ಬಹಳ ದೊಡ್ಡ ಕನಸನ್ನು ಕಂಡಂಥ ಯುವಕರು ಯುವತಿಯರು ಈ ಒಂದು ದುರ್ಘಟನೆಯಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಸರಿಯಪ್ಪ, 10 ಲಕ್ಷ 20 ಲಕ್ಷ 30 ಲಕ್ಷ ಕೊಡ್ತೀರಿ, ಅವರ ಜೀವವನ್ನು ಹಿಂದೆ ತರ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ? ಆ ಮಾಧ್ಯಮದಲ್ಲಿ ಆ ಹೆತ್ತವರ ಕಣ್ಣೀರು, ಒಂದು ಯುವಕನ ತಂದೆ ಹೇಳ್ತಾರೆ, ನನ್ನ ಮನೆಯಲ್ಲಿ ಆದ ಘಟನೆ ಕಣ್ಣೀರು ಹಾಕ್ತಾ, ಇದೇ ಘಟನೆ ನಿಮ್ಮ ಮನೆಯಲ್ಲಿ ಆಗುವಾಗ ನಿಮಗೆ ಬುದ್ಧಿ ಬರುತ್ತೆ ಅಂತ ಹೇಳುವಂಥ ಕಣ್ಣೀರಿನಲ್ಲಿ ಅವರು ಆ ಭಾವನಾತ್ಮಕವಾಗಿ ಹೇಳುವಾಗ ಎಲ್ಲೋ ಒಂದು ಕಡೆ ಇಡೀ ರಾಜ್ಯ, ಇಡೀ ದೇಶ ಇವತ್ತು ಭಾವನಾತ್ಮಕವಾಗಿ ಈ ಒಂದು ಘಟನೆಗೆ ಬಹಳ ತುಂಬ ದುಃಖದಿಂದ ಇದನ್ನು ಕಾಣ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಹೇಳ್ತಾರೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಬಂದರು. ಸ್ವಾಮಿ, ಕರೆದವರು ಯಾರು? ಸಿದ್ದರಾಮಯ್ಯ ಅವರ ಟ್ವಿಟರ್ ಅನ್ನು ನೋಡಿದ್ದೀರಾ? RCB ಕಪ್ ಗೆದ್ದಿದೆ, ಇಡೀ ಜನರು ಬೆಂಗಳೂರಿನವರು ಬನ್ನಿ ಆಮಂತ್ರಣವನ್ನ ಕೊಟ್ಟು ಬೆಂಗಳೂರಿನ ಜನತೆ ಭಾಗವಹಿಸಿದ ನಂತರ ಅವರಿಗೆ ನೀವು ಕೊಟ್ಟದ್ದೇನು ಅಂತ ಪ್ರಶ್ನೆ ಕೇಳಿದಾಗ 16 ಕಡೆಗಳಲ್ಲಿ ಆ ಕಾರ್ಯಕ್ರಮದಲ್ಲಿ ಲಾಠಿ ಚಾರ್ಜ್ ಮಾಡಿದ್ರಿ. ಲಾಠಿ ಚಾರ್ಜ್ ಮಾಡಿದ ನಂತರ
11 ಜೀವಗಳು ಹೋದ ನಂತರ ಇವತ್ತು ಪೊಲೀಸ್ ಇಲಾಖೆಯನ್ನ ದೋಷಾರೋಪಣೆ ಅಂತ ಹೇಳುವಂತ ಪಟ್ಟಿಯಲ್ಲಿ ಒಂದು ಉನ್ನತ ಅಧಿಕಾರಿ, ಕಮಿಷನರ್ ಅಂತ ಒಂದು ಉನ್ನತ IPS ಅಧಿಕಾರಿ, ಬಹಳ ಅನುಭವಿ ಅಧಿಕಾರಿ ಒಂದಿಗೆ ಕೆಲವಾರು ಪೊಲೀಸರನ್ನ ಸಸ್ಪೆಂಡ್ ಮಾಡ್ತೀರಿ. RCB ಕಪ್ಪು ಗೆದ್ದಾಗ ನಿಮ್ಮ ಕೊಡುಗೆ ಏನು? ಕೆಲವಾರು ತಿಂಗಳು ಕಷ್ಟಪಟ್ಟು ಸತತ ಪ್ರಯತ್ನದಿಂದ RCB ಕಪ್ಪನ್ನ ಗೆದ್ದಿದೆ. ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು? ಯಾರೋ ಕಪ್ಪನ್ನ ಹೊಡ್ಕೊಂಡು ಬಂದಾಗ ಇದರ ಲಾಭ ಇಡೀ ರಾಜ್ಯದಲ್ಲಿ ಬಹಳ ಒಳ್ಳೆಯ ವಾತಾವರಣ ಇದೆ, ಇದರ ಲಾಭವನ್ನು ರಾಜಕೀಯವಾಗಿ ಪಡ್ಕೊಳ್ಬೇಕು ಅಂತ ಹೇಳುವ ಕಾರಣ ಆ ಕಾರ್ಯಕ್ರಮವನ್ನು ವಿಧಾನಸೌಧಕ್ಕೆ ತಂದ್ರಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ದೊಡ್ಡ ರೀತಿಯ ಆಡಂಬರವಿಲ್ಲದೆ ನೇರವಾಗಿ ವಿಮಾನ ನಿಲ್ದಾಣದಿಂದ RCBಯ ಗೆದ್ದಂತ ಆ ಪ್ರಮುಖ ಕ್ರೀಡಾಪಟುಗಳನ್ನ ಕಾರ್ಯಕ್ರಮಕ್ಕೆ ಮಾಡಿಕೊಂಡಿದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಿರ್ಲಿಲ್ಲ. ಇಡೀ ರಾಜ್ಯದಲ್ಲಿ ಕಪ್ಪು ಗೆದ್ದಾಗ ಸಂಭ್ರಮಿಸಿದ ವಾತಾವರಣವನ್ನು ಕಂಡಾಗ ಇದನ್ನು ರಾಜಕೀಯವಾಗಿ ಉಪಯೋಗಿಸಿಕೊಳ್ಬೇಕು, ಇದರ ಲಾಭವನ್ನು ಪಡ್ಕೊಳ್ಬೇಕು. ಸ್ವಾಮಿ, ನಮ್ಮ ಗ್ರಾಚಾರ ಇಂಥ ಸಂದರ್ಭದಲ್ಲಿ ನೀವು ಸರ್ಕಾರದಲ್ಲಿದ್ರಿ. ನೀವು ಸರ್ಕಾರದಲ್ಲಿದ್ದಾಗ ಯಾರೋ ಮಾಡಿದ ಕಾರ್ಯಕ್ಕೆ, ಯಾರೋ ಮಾಡಿದ ಸಾಧನೆಗಳಿಗೆ ಇವತ್ತು ನೀವು ಬೆನ್ನು ತಟ್ಟಿಕೊಳ್ಬೇಕು ಅಂತ ಹೇಳುವಂತ. ಅದಕ್ಕಾಗಿ ಹೇಳ್ತೇನೆ, ಒಳ್ಳೆ ಮನಸ್ಸಿನಲ್ಲಿ ಕೆಲಸ ಮಾಡಿದ್ರೆ ದೇವರು ಒಳ್ಳೆದನ್ನ ಕೊಡ್ತಾರೆ. ಕೆಟ್ಟ ಮನಸ್ಸಿನಿಂದ ಆ ಕಪ್ಪು ಹೊಡ್ಕೊಂಡಂತ ಆ ಕ್ರೀಡಾಪಟುಗಳನ್ನ ಅದರ ಲಾಭವನ್ನ ಕಾಂಗ್ರೆಸ್ ಪಡ್ಕೊಳ್ಬೇಕು ಅಂತ ಹೇಳುವಂತ ಮಾಡಿದ ಕಾರಣ ಇವತ್ತು ಇಡೀ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಪ ಆಗ್ತಾ ಇದೆ. ಇವತ್ತು ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕು. ಕಾಶ್ಮೀರದಲ್ಲಿ ಒಂದು ಘಟನೆ ಆಯಿತು. ಘಟನೆ ಆದಾಗ ಈ ಪುಣ್ಯಾತ್ಮ ಸಿದ್ದರಾಮಯ್ಯ, DK ಶಿವಕುಮಾರ್ ಅಥವಾ ಇನ್ನ ಪರಮೇಶ್ವರ್ ಕೇಳ್ತಾರೆ, ಪ್ರಧಾನಮಂತ್ರಿಗಳೇ ನರೇಂದ್ರ ಮೋದಿಜಿಯವರ ರಾಜೀನಾಮೆ ಕೊಡಿ. ಎಲ್ಲೋ ದೇಶದಲ್ಲಿ ಒಂದು ರೈಲ್ವೆಯ ಸಣ್ಣ ಕೊರತೆ ಆಗಿ ಒಂದು ಸಣ್ಣ ಆಕ್ಸಿಡೆಂಟ್ ಆದ್ರೆ ರೈಲ್ವೆ ಮಂತ್ರಿಗಳೇ ರಾಜೀನಾಮೆ ಕೊಡಿ. ಆದ್ರೆ ಇಲ್ಲಿ ಯಾರು ರಾಜೀನಾಮೆ ಕೊಡಬೇಕು? ನೀವು ಅಲ್ಲಿ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ನೀವು ಕೇಳ್ತೀರಿ ಅಂತ ಹೇಳಿದ್ರೆ ಇಲ್ಲಿ ನೀವು ರಾಜೀನಾಮೆ ಕೊಡಬೇಕಲ್ಲ. ಆ ರಾಜೀನಾಮೆ ಕೊಡುವಂತ ಮಾನಸಿಕತೆ ನಿಮ್ಗಿದೆಯಾ? ಸಿದ್ದರಾಮಯ್ಯ ಅವರಿಗೆ ಅಹಂಕಾರ ಯಾವ ರೀತಿ ಇದೆ ಅಂತ ಕೇಳಿದ್ರೆ, ಹಣ ಕೊಟ್ಟರೆ ಯಾರ ಜೀವವನ್ನು ತೆಗೆದುಕೊಳ್ಬಹುದು. ಸ್ವಾಮಿ, ನಾನು 25 ಲಕ್ಷ ಕೊಡ್ತೇನೆ, ಜೀವ ಬಿಡ್ಲಿಕ್ಕೆ ತಯಾರಿದ್ದೀರಾ ನೀವು? 1 ಕೋಟಿ ಕೊಡ್ತೇವೆ, ಜೀವ ಬಿಡ್ಲಿಕ್ಕೆ ಯಾರಾದ್ರು ತಯಾರಿದ್ದೀರಾ? ಯಾರು ತಯಾರಿಲ್ಲ. ಹಣ ಕೊಡ್ತಾರೆ ಅಂತ ಹೇಳುವಂತ ರೀತಿಯಲ್ಲಿ ಜೀವ ಬಿಡಬೇಕು ಅಂತೇಳಿ ಹಣ ಯಾರೋ ಒಂದು ಈ ರೀತಿ ಅವಘಡ ಆದಾಗ ಘೋಷಣೆ ಮಾಡಿದ ಕೂಡಲೇ ಸರ್ಕಾರದ ಜವಾಬ್ದಾರಿ ಆಯ್ತೇನು? ಈಗಾಗಲೇ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ, ಬೇರೆ ಎಲ್ಲ ಘಟನೆಗಳಲ್ಲಿ A1 A2 ಆರೋಪಿ. ಇವತ್ತು ಸರ್ಕಾರದ ಮುಖ್ಯಮಂತ್ರಿಗಳಿಂದ ಹಿಡಿದು ಮಂತ್ರಿ ಮಂಡಲದವರು A1 A2 A3 ಆರೋಪಿಗಳಾಗ್ತಾರೆ. ಇವತ್ತು ಆ ಆರೋಪಿಗಳು ಯಾರು ಅಂತ ಕೇಳಿದ್ರೆ ಸಿದ್ದರಾಮಯ್ಯರಿಂದ ಹಿಡಿದು ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಆರೋಪಿ. ಕರ್ನಾಟಕ ರಾಜ್ಯದಲ್ಲಿ ಕ್ರಿಕೆಟ್ ಆಟಕ್ಕೆ ಒಂದು ಸಪರೇಟ್ ಆದ ಸಮಿತಿ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಸಮಿತಿ ಬೇರೆ ಇದೆ. RCB ಸಮಿತಿ, RCBಯ ಕಮಿಟಿ ಬೇರೆ ಇದೆ. ಅವರವರಷ್ಟಕ್ಕೇನೋ ಮಾಡ್ಕೊಳ್ತಿದ್ರು. ಇದು ಸರ್ಕಾರ ಲಾಭ ಪಡ್ಕೊಳ್ಬೇಕು ಅಂತ ಹೇಳೋ ಕಾರಣ ಮಾಡಿದಂತ ಕಾರ್ಯಕ್ರಮ ಇವತ್ತು ವಿಧಾನಸೌಧದಲ್ಲಿ ಕರೆದು ಬಹಳ ದೊಡ್ಡ ರೀತಿಯಲ್ಲಿ, ಅದರಲ್ಲಿ ಕೂಡ ಬಹಳ ದುಃಖ ಆಗ್ತದೆ. ಎಲ್ಲೋ ಒಂದು ಕಡೆ ಹೋಗಿ ಆ ಮನೆಯ ಮಂದಿಗಳು ಕಣ್ಣೀರು ಹಾಕ್ತಿರುವಂಥ ಸಂದರ್ಭದಲ್ಲಿ ನೀವು ಕಣ್ಣೀರು ಹಾಕ್ತೀರಿ. ಇವತ್ತು ನೀವು ಕಣ್ಣೀರು ಹಾಕಿ ಇವತ್ತು ಒಂದು ಅವರೊಂದಿಗೆ ನಾವು ಇದ್ದೇವೆ ಅಂತೇಳಿ ತೋರಿಸ್ಕೊಡುವಂಥ ನಾಟಕ ಇವತ್ತು ನೀವು ಹಾಕ್ತಾ ಇದ್ದೀರಾ. ಇವತ್ತು ಈ ಒಂದು ಸಂದರ್ಭದಲ್ಲಿ ನೀವು ಮಾಡಿದ ತಪ್ಪಿಗಾಗಿ ಪೊಲೀಸ್ ಇಲಾಖೆಯನ್ನು ಇವತ್ತು ನೀವು ಕ್ರಮ ವಹಿಸಿಕೊಳ್ತಾ ಇದ್ದೀರಿ. ನಾನು ಒಂದು ಮಾತನ್ನ ಇವತ್ತು ಈ ಸಂದರ್ಭದಲ್ಲಿ ಒಂದು ಶಾಸಕನಾಗಿ ಕೇಳಬೇಕು. ಈ ಕಾರ್ಯಕ್ರಮದ ಪೂರ್ವ ತಯಾರಿ ಏನು? ಯಾವ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಾ? ಪೂರ್ವ ಸಿದ್ಧತೆ ಮಾಡಿದ್ದು ಹೌದು ಅಂತೇಳಿ ಆದ್ರೆ ಪ್ರಾರಂಭದಲ್ಲಿ ನೀವು ಆ ಕಂಠೀರವ ಕ್ರೀಡಾಂಗಣಕ್ಕೆ ಜನರಿಗೆ ಬರಲಿಕ್ಕೆ ಹೇಳ್ತೀರಾ, ತದನಂತರ ಪಾಸ್ ಅಂತ ಹೇಳ್ತೀರಾ, ತದನಂತರ ಉಚಿತ ಅಂತ ಹೇಳ್ತೀರಾ. ನಿಮಗೆ ಏನು ಅಂತ ಹೇಳೋದು ನಿಮಗೇ ಗೊತ್ತಿಲ್ಲದೆ ಜನರನ್ನ ಒಟ್ಟಾರೆಯಾಗಿ ಗೊಂದಲಮಯ ವಾತಾವರಣದಲ್ಲಿ ಮಾಡಿಟ್ರಿ. ಅದನಂತರ ನಾಚಿಕೆ ಆಗಬೇಕು. ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ, ಮೆಟ್ರೋದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ದಾಖಲೆಯ
ರೆವೆನ್ಯೂ ಸಂಗ್ರಹ ಆಗಿದೆ ಅಂತ ಹೇಳ್ತಾರೆ ಅವರು ಪುಣ್ಯಾತ್ಮರು. ಇಲ್ಲಿ 11 ಜೀವವನ್ನು ಕಳ್ಕೊಂಡಿದ್ದೇವೆ. ಅವ್ರು ಹೇಳ್ತಾರೆ ಮೆಟ್ರೋದಲ್ಲಿ ಇಡೀ ಭಾರತದ ಈ ಸಲದ ಕರ್ನಾಟಕದ ಮೆಟ್ರೋದಲ್ಲಿ ನಿನ್ನೆ ಆದಂಥ ಆದಾಯ ಇದೊಂದು ಬಹಳ ಬೃಹತ್ ದಾಖಲೆ ಅಂತ ಹೇಳ್ತಾರೆ. ಸ್ವಾಮಿ, ನೀವು ದಾಖಲೆಗೆ ಯಾರೋ 11 ಜನ ಜೀವ ತೆಗಿಬೇಕಿತ್ತ? ಇವತ್ತು ನಾನು ಒಂದು ಮಾತನ್ನು ಹೇಳ್ತೇನೆ. ಇವತ್ತು ಜನರಿಗೆ ಈ ಮನಸ್ಸಿನಲ್ಲಿ ಈ ಭಾವನೆ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿ. ಉತ್ತರ ಪ್ರದೇಶದ ಬಹಳ ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಕಂಡಾಗ ಅಲ್ಲಿ ಒಂದು ಕಾಲು ತುಳಿತಾ ಇತ್ತು. ಸಹಜವಾಗಿ 65 ಕೋಟಿಗೂ ಮಿಕ್ಕು ಜನ ಸೇರಿದಾಗ ಕಾಲು ತುಳಿತಾ ಆದಾಗ ಅವಾಗ ಸಿದ್ದರಾಮಯ್ಯ ಏನು ಮಾತು ಹೇಳಿದ್ರು? 65 ಕೋಟಿ ಜನರನ್ನು ನಿಭಾಯಿಸುವಂಥ ಸಂದರ್ಭದಲ್ಲಿ ಸಣ್ಣ ಕಾಲು ತುಳಿತಾ ಆದಾಗ ನೀವು ಬಹಳ ದೊಡ್ಡ ರೀತಿಯಲ್ಲಿ ನರೇಂದ್ರ ಮೋದಿಯಿಂದ ಹಿಡಿದು ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ ಬಗ್ಗೆ ಕೂಡ ನೀವು ಬಹಳಷ್ಟು ಮಾತಾಡಿದ್ರಿ. ಅಲ್ಲಿ 65 ಕೋಟಿ ಜನರನ್ನ ಅವರು ಸುಧಾರಿಸುವುದಷ್ಟೇ ಆದಂಥ ಘಟನೆ ಬಗ್ಗೆ ನೀವು ಉಲ್ಲೇಖ ಮಾಡ್ತೀರಿ. ಇಲ್ಲಿ ಸಾಮಾನ್ಯ 1 ಲಕ್ಷ ಜನರನ್ನು ಸುಧಾರಿಸಿಕೊಳ್ಳಿಕ್ಕೆ ನಿಮ್ಗೆ ಆಗಿಲ್ಲ. ಹಾಗಾಗಿ 1 ಲಕ್ಷ ಜನರನ್ನು ಸುಧಾರಿಸಿಕೊಳ್ಳಲಿಕ್ಕೆ ಆಗದೆ ಇವತ್ತು ಇಷ್ಟೊಂದು ದೊಡ್ಡ ಅನಾಹುತಕ್ಕೆ ನೀವೇ ಕಾರಣಕರ್ತರಾಗಿದ್ದೀರಿ ಅಂತ ಹೇಳೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹಳ ದುಃಖ ಏನು ಅಂತ ಹೇಳಿದ್ರೆ, RCB ಅವರು ಕಪ್ಪನ್ನ ಗೆದ್ದಂತ್ರ ಅವ್ರು ಎನ್ಸ್ಕೊಂಡ್ರು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮನ್ನು ಸನ್ಮಾನ ಮಾಡ್ತಾರೆ ಅಂತ ಹೇಳಿದೆ. ಸನ್ಮಾನ ಏನು ಅಂತ ಕೇಳಿದ್ರೆ ಅವರ ಮೇಲೆ ಪೊಲೀಸ್ FIR. ಸನ್ಮಾನ ಮಾಡಿದ್ರು ಏನು ಅಂತ ಕೇಳಿದ್ರೆ ಅವರ ಮೇಲೆ ಪೊಲೀಸ್ FIR, ಅವರ ಮೇಲೆ ಇನ್ನಿತರ ಕಾನೂನು ಕ್ರಮ. ಇಡೀ ರಾಜ್ಯದಲ್ಲಿ ದುರ್ಘಟನೆಗಳ ಕಂಡಾಗ, ಜನರ ಭಾವನೆಗಳನ್ನು ಕಂಡಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಸೇಫ್ ಆಗಬೇಕು ಅಂತ ಹೇಳೋ ಕಾರಣ ಇವರೆಲ್ಲರಿಗೆ ದಂಡ ಹಾಕ್ತಾ ಇರುವಂಥದ್ದು ಇದನ್ನು ಸ್ಪಷ್ಟವಾದ ಚಿತ್ರಣದಲ್ಲಿ ಕಾಣ್ತಾ ಇದೆ. ಹಾಗಾಗಿ ನಾನು ಇವತ್ತು ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು. ಇವತ್ತು ನೈತಿಕ ಹೊಣೆ ಹೊರಬೇಕು. ನೈತಿಕ ಹೊಣೆ ಹೊಟ್ಟು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಕಿಂಚಿತ್ತು ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಬೇಕು. ಅವರು ಮಾನ ಮರ್ಯಾದೆ ಇದೆಯಾ ನಿಮಗೆ? ಇದೆ ಅಂತೇಳಿ ಆದರೆ ರಾಜೀನಾಮೆ ಕೊಡಿ. ಅವತ್ತು ಆ ಒಂದು ಮೂಡಾದ ಹಗರಣ ಆದಾಗ ಇಡೀ ರಾಜ್ಯ ಎದ್ದು ಪ್ರತಿಭಟನೆ ಮಾಡುವಾಗ ಅವಾಗಲೂ ಮಾನ ಮರ್ಯಾದೆ ಇರಲಿಲ್ವ ನಿಮಗೆ? ಅವಾಗಲೂ ನೀವು ರಾಜೀನಾಮೆ ಕೊಟ್ಟಿಲ್ಲ. ಇವತ್ತು ರಾಜೀನಾಮೆ ಕೊಡಲ್ಲ. ಇನ್ನು ಎಂಥ ಘಟನೆಗಳಾಗಬೇಕು ನಿಮಗೆ ರಾಜೀನಾಮೆ ಕೊಡಬೇಕಾದ್ರೆ? ಹಾಗಾಗಿ ಸಿದ್ದರಾಮಯ್ಯವರೇ, ನಿಮ್ಮ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ವಿಧಾನಸೌಧಗೆ ತಂದು ಈ ಕಾರ್ಯಕ್ರಮವನ್ನು ತಪ್ಪು ಹಾದಿಯಲ್ಲಿ ಕರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರವಾಗಿ ಯಶಸ್ವಿ ನಿರ್ವಹಿಸಲಿಕ್ಕಾಗದಂಥ ರೀತಿಯಲ್ಲಿ ಕಳೆದ 18 ವರ್ಷಗಳಿಂದ ಕಪ್ಪು ಗೆಲ್ಲಬೇಕು ಅಂತ ಹೇಳುವಂಥ ಭಾವನೆ ಇದ್ದಂಥ ಕರ್ನಾಟಕದ ಜನರು ಬಹಳ ಉತ್ಸಾಹದಲ್ಲಿ ಇಡೀ ರಾಜ್ಯದ ಎಲ್ಲ ಕಡೆಗಳಲ್ಲಿ ವಿಜಯೋತ್ಸವದ ರೀತಿಯಲ್ಲಿ ಆ ರಾತ್ರಿಯ ಕಾರ್ಯಕ್ರಮದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ರಾಜ್ಯದ ಜನರ ಭಾವನೆಗಳು ಯಾವ ರೀತಿ ಇದೆ ಅಂತೇಳಿ ತಿಳ್ಕೊಂಡು ಇದನ್ನು ಮೈಗೆತ್ತಿಕೊಂಡು ಇವತ್ತು ಈ ರೀತಿಯ ಪರಿಸ್ಥಿತಿ ಮಾಡಿಕೊಂಡು ಇವತ್ತು 11 ಜನರು ಅಮಾಯಕರು ಅಂತ ಹೇಳಿದ್ರೆ ಅವರ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ, ಅವರ ಮನೆಯ ಕುಟುಂಬದ ಪರಿಸ್ಥಿತಿ ಯಾವ ರೀತಿ ಇದೆ, ಅವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ. ಇನ್ನೊಬ್ರು ಹೇಳ್ತಾರೆ ನನ್ನ ಹತ್ರ ಸಾಕಷ್ಟು ಹಣ ಇದೆ, ಆದರೆ ಅದನ್ನು ತಿನ್ಲಿಕ್ಕೆ ನನ್ನ ಮಗನೇ ಇಲ್ಲ ಅಂತೇಳುವಂಥ ಕಣ್ಣೀರು ಆಗ್ತಾ ಇದ್ದಾರೆ. ಹಾಗಾಗಿ ಇಂಥ ವ್ಯವಸ್ಥೆಗಳಿಗೆ, ಈ ದುರ್ಘಟನೆಗೆ ನೀವೇ ಹೊಣೆ, ನೀವೇ ಇದರ ಜವಾಬ್ದಾರಿ ಅಂತೇಳುವಂಥದ್ದು ಹೇಳ್ತಾ ಇವತ್ತು ಸರ್ಕಾರದ ತೆವಲಿಗೆ ಅಮಾಯಕರ ಜೀವವನ್ನು ಬಲಿ ತಗೊಂಡಿದ್ದೀರಿ. ಹಾಗಾಗಿ ಇದರ ಶಾಪ 100ಕ್ಕೆ 100 ಈ ಹಿಂದೆ ಕೂಡ ನಿಮಗೆ ತಟ್ಟಿದೆ, ಇನ್ನು ಮುಂದೆ ಕೂಡ ತಟ್ಟುತ್ತೆ ಅಂತ ಹೇಳುವಂಥದ್ದು ನೆನಪಿಟ್ಕೊಳ್ಬೇಕು ಅಂತ ಹೇಳುವಂಥ ಮಾತನ್ನು ನಾನು ಇವತ್ತು ಉಲ್ಲೇಖ ಮಾಡ್ತಾ, ಇವತ್ತು ಈ ರಾಜ್ಯದಲ್ಲಿ ನಡೆದಂಥ ಘಟನೆ ಇಡೀ ಪ್ರಪಂಚದಲ್ಲೇ ಎಲ್ಲರೂ ತಲೆ ತಗ್ಗಿಸುವಂಥ ರೀತಿಯಲ್ಲಿ, ಎಲ್ಲರಿಗೆ ಮನಸ್ಸಿಗೆ ಬಹಳ ದೊಡ್ಡ ರೀತಿಯ ದುಃಖ ಆಗುವಂಥ ರೀತಿಯಲ್ಲಿ ನಾನು ಈ ಒಂದು ಘಟನೆಯನ್ನು ಇನ್ನು ಮುಂದಿನ ದಿನಗಳಲ್ಲಿ ಯಾವತ್ತೂ ಯಾರಿಗೂ ಆಗಬಾರ್ದು ಅಂತೇಳುವಂಥ ಭಾವನೆಯೊಂದಿಗೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕು. ರಾಜ್ಯ ಸರ್ಕಾರ ತೆಗೆದುಕೊಂಡು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮತ್ತು ಹೋಮ್ ಮಿನಿಸ್ಟರ್ ಮೇಲೆ A1, A2, A3 ನೀವು FIRನಲ್ಲಿ ಸೇರಿಸಬೇಕು, ಹಾಕಬೇಕು ಅವರ ಮೇಲೆ FIR. ನೀವೇ ಕರೆದದ್ದು ಬನ್ನಿ ಅಂತೇಳಿ ಟ್ವಿಟರ್ನಲ್ಲಿ. ಮತ್ತು ಇವತ್ತು ಅವರು ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಸಾವಿರಾರು ಜನರು ಮಾತ್ರ. ಪೊಲೀಸ್ ಇಲಾಖೆ ಹೇಳಿದೆ ಈ ರೀತಿಯ ಬಹಳ ದೊಡ್ಡ ಕಾರ್ಯಕ್ರಮ ಆದರೆ ಅನಾಹುತ ಆಗುತ್ತೆ, ಬೇಡ ಅಂತ ಹೇಳಿದೆ. ಪೊಲೀಸ್ನವರ ಸಲಹೆಯನ್ನು ಧಿಕ್ಕರಿಸಿ ನೀವು ಆ ಸರ್ಕಾರ, ನಾವು ಆ ಸರ್ಕಾರ,
ಅಂತೇಳಿ ಪೊಲೀಸರಿಗೆ ಧಿಕ್ಕರಿಸಿ ಇವತ್ತು ಪೊಲೀಸರಿಗೆ ನಾನು ಇಲ್ಲಿರುವಂಥ ಪೊಲೀಸ್ ಬಂಧುಗಳಿಗೆ ಹೇಳ್ತೀನಿ, ನೀವು ವಿಡಿಯೋ ಹೊಡೀರಿ, ಫೋಟೋ ಹೊಡ್ಕೊಳ್ಳಿ. ನಾಳೆ ನಿಮ್ಮ ಕಷ್ಟಗಳು, ಅದಕ್ಕೆ ನೀವು ಮಾಡುವಂಥ ಅನುಭವಗಳು, ನಿಮಗೆ ಅನುಭವಿಸುವಂಥದ್ದು, ಇದಕ್ಕೆ ಕೂಡ ಸರ್ಕಾರ ನಿಮ್ಮನ್ನೇ ಟಾರ್ಗೆಟ್ ಮಾಡುತ್ತೆ. ನಿಮ್ಮ ಹೆಂಡತಿ ಮಕ್ಕಳು ಕಣ್ಣೀರು ಹೊಡೆಸುವಂಥ ಪರಿಸ್ಥಿತಿ ಸರ್ಕಾರದಲ್ಲಿ ನಿಲ್ಲಿಸುತ್ತೆ. ಪೊಲೀಸ್ ಇಲಾಖೆಗೆ ನಾನು ಹೇಳ್ತೀನಿ, ಸರ್ಕಾರ ಹೇಳುತ್ತಂತ ಯಾವುದೂ ಮಾಡಬೇಡಿ. ನಿಮ್ಮ ಮನಸ್ಸು ಏನು ನ್ಯಾಯ ಹೇಳುತ್ತೆ ಅದನ್ನು ಮಾಡಿ, ನ್ಯಾಯ ಏನು ಅದನ್ನು ಮಾಡಿ. ಇವತ್ತು ಆ ಒಂದು ಕೆಲವಾರು ಕೇಸ್ಗಳಲ್ಲಿ ರಾತ್ರಿ 12 ಗಂಟೆಗೆ 80 ವರ್ಷದ ಮನೆಯವರ ಮೇಲೆ ನುಗ್ತೀರಿ. ನಿಮಗೆ ಮಾನ ಮರ್ಯಾದೆ ಇಲ್ವಾ? ನಿಮಗೆ ಪೊಲೀಸ್ ಇಲಾಖೆಗೆ ಮಾನ ಮರ್ಯಾದೆ ಇಲ್ವಾ? 80 ವರ್ಷದ ಮುದುಕರ ಮನೆಗೆ ನೀವು ಅವರೇನೋ ಹಿಂದೂ ಸಮಾಜದ ಕೆಲಸ ಮಾಡಿದ್ದೀರಿ ಅಂತೇಳಿ ನುಗ್ತೀರಿ ಅಂತೇಳಿ ಆದರೆ, ಪೊಲೀಸ್ ಇಲಾಖೆ, ಪೊಲೀಸ್ ಬಂಧುಗಳು, ನೀವು ನಿಜವಾಗಿ ಪೊಲೀಸ್ ಇಲಾಖೆ ನಿಮ್ಮಲ್ಲಿ ನೀವು ಹಾಕಿದ್ದು ಗಂಡ ಬೇರುಂಡ ಹೌದು ಅಂತೇಳಿ ಆದರೆ ಹಾಕಿ A1 A2 A3, ಇಲ್ಲದಿದ್ರೆ ಆ ಗಂಡ ಬೇರುಂಡ ತೆಗೊಳ್ಳಿ, ಇನ್ಯಾವುದೋ ಒಂದು ಗುಬ್ಬಚ್ಚಿಯೋ ಕಾಗೆಯೋ ಪಕ್ಷಿ ಹಾಕ್ಕೊಳ್ಳಿ. ನೀವು ಹಾಕಿ ಕಾಗೆಯ ಪಕ್ಷಿ ಏನಾದ್ರು ಹಾಕ್ಕೊಳ್ಳಿ, ಗಂಡ ಬೇರುಂಡ ತೆಗೀರಿ. ನೀವು ಹಾಕೊಳ್ಳುವಂಥ ಅರ್ಹತೆ ನಿಮಗಿಲ್ಲ ಪೊಲೀಸ್ ಇಲಾಖೆಗೆ. ಇವರ ಮೇಲೆ FIR ಆಗಬೇಕು, ಇವರು ರಾಜೀನಾಮೆ ಕೊಡಬೇಕು ಅಂತ ಹೇಳುವಂಥದ್ದು ಭಾರತೀಯ ಜನತಾ ಪಾರ್ಟಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ನಡೆದಂಥ ಈ ಸಭೆ, ಇವತ್ತು ಪ್ರತಿಭಟನಾ ಸಭೆ, ನಾವಿವತ್ತು ಘಂಟಾಘೋಷವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ರಾಜೀನಾಮೆಯನ್ನು ಆಗ್ರಹಿಸ್ತಾ ಇದ್ದೇವೆ. ನಾವು ಈ ಸಂದರ್ಭದಲ್ಲಿ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಬೇಕು ಅಂತ ಹೇಳೋದನ್ನ ಕೇಳ್ತಾ ಇದ್ದೀವಿ. बोलो भारत माता की जय, बोलो भारत माता की जय. ಸಿದ್ದರಾಮಯ್ಯನಿಗೆ ಫೋಟೋ ತೋಜಾಡೆ ಬೇರೆ ಪಾಡಚ್ಚಿ ಸರ್ ಹಿಂದೆ ಸರ್ ಅಂಚು ಪಾಡು ಅಂಚು ಲೆಂತ್ ಪಾಡು ಅಂಚು ಪಾಡು ಸರ್ ಆಚೆ ಆಚೆ ಅಂಚು ಪಾಡು ಆ ಫೋಟೋ ಬಿಡ್ಪಾಲೈತೆ ಏನೇ ಗೊತ್ತಾವ ಸರ್ ಗೊತ್ತು, ಇವ್ರು ಬ್ಲಾಕ್ ಮಾಡ್ತಾ ಇದ್ದೀರಾ ಸರ್? ಮುಂಚೆ ಪೀರಪ್ಪಲ್ಲೇ ಫೋಟೋ ತೋಜಾಡೆ ಕಾಣಲ್ಲ ಬಿಟ್ಟು ಸರ್. ಅವರು ನೀವು ಬ್ಲಾಕ್ ಮಾಡ್ತಾರೆ, ನಿಮ್ಮನ್ನು ಅವ್ರು ಬ್ಲಾಕ್ ಮಾಡ್ತಾ ಇದ್ದಾರೆ. ಸರ್ ನೀವು ಇಲ್ಲಿ ಬಂದ್ರೆ ಕರೆಕ್ಟ್ ಆಗುತ್ತೆ ಸರ್, ಅಲ್ಲಿ ಬಂದು ಕರೆಕ್ಟ್ ಆಗುತ್ತೆ. ನಿನ್ನ ರೀಲ್ಸ್ ಅಲ್ಲ, ಫಸ್ಟ್ ನನಗೆ ಫೋಟೋ ಹಾಕ್ಬೇಕು. ಭಾರತೀಯ ಜನತಾ ಪಾರ್ಟಿಗೆ ಅಯ್ಯೋ ಬೆಂಕಿ ಯಾರಿಗೆ ಅಂತ ತೋರಿಸ್ತೀರಿ ಈಗ? ಒಪ್ಕೊಂಡ್ರಿ ಇವತ್ತು ಆಯ್ತಲ್ಲ.